ಅಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಹಾರ ಹಾಕು. ಅದಕ್ಕೆ ನೀವು ಅಣ್ಣಂಗೆ ಹಾರ ಹಾಕಿ. ಬಂದ್ಯಮ್ಮ ಶಿವಾನಿ, ನಾವು ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಮತ್ತೆ ನಿನ್ ಹತ್ರ ಮಾತಾಡಿ ಒಪ್ಸಕ್ಕಲ್ಲ, ಆ ವಿಷಯದಲ್ಲಿ ನಾವು ಸೋತ್ ಹೋದ್ವಿ. ನಮ್ಮ ಮಗನ ಜೀವನ ಸರಿ ಮಾಡ್ಬೇಕು, 2 ಜೀವಗಳನ್ನ ಒಂದು ಮಾಡ್ಬೇಕು ಅಂತ ಬಂದ್ವಿ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಇನ್ನು ಒತ್ತಾಯ ಮಾಡಲ್ಲ. ನಮ್ಮಿಂದ ನಿನ್ ಮನ್ಸಿಗೆ ನೋವಾಗಿರ್ಬೋದು, ನಾವು ನಿನಗೆ ಕಷ್ಟ ಕೊಟ್ಟಿರ್ಬೋದು, ಇಷ್ಟು ದಿನ ನಾವಿಲ್ಲಿದ್ದು ನಿನ್ ಹಿಂಸೆ ಆಗಿರ್ಬೋದು. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಇನ್ ಯಾವತ್ತೂ ನಿನ್ಗೆ ತೊಂದರೆ ಕೊಡೋದಿಲ್ಲ. ಇಲ್ಲಿವರೆಗೂ ಆಗಿದ್ದಕ್ಕೆಲ್ಲ ಕ್ಷಮಿಸ್ಬಿಡು ಶಿವಾನಿ. ನಾವಿನ್ ಬರ್ತೀವಮ್ಮ. ನಾನು ನಿನ್ ಜೊತೆ ಬರೋದು ಬೇಡ್ವಾ? ನನ್ನ ನಿಮ್ ಮನೆಗೆ ಕರ್ಕೊಂಡು ಹೋಗಲ್ವಾ? ಶಿವಾನಿ, ಏನಮ್ಮ ಹೇಳ್ದೆ? ನೀನ್ ನಮ್ಮನೆಗೆ ಬರ್ತಾ ಇದ್ಯಾ? ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡ್ಬಿಟ್ಯಾ? ನಿಜ ಹೇಳ್ತಿದ್ಯಾ? ಹೌದು, ಬರ್ತೀನಿ. ಶಿವಾನಿ, ಅಂತೂ ನಮ್ ನಂಬಿಕೆ ಉಳಿಸಿ ನಮ್ಮನ್ ಕಾಪಾಡ್ಬಿಟ್ಟೆ. ನನ್ ಮಗನ್ ಜೀವನನ, ನಮ್ ಕುಟುಂಬನ ಉಳಿಸ್ಬಿಟ್ಟೆಮ್ಮ. ನಾನ್ ನಿಮ್ ಮನೆಗೆ ಬರೋದಕ್ಕೆ ಒಪ್ಕೋತೇನೆ, ಆದ್ರೆ ನಂದು ಕೆಲವು ಷರತ್ತುಗಳಿವೆ. ಏನಮ್ಮ ಅದು? ನಾನು ನಿಮ್ ಮನೆ ಸೊಸೆ ಅಂತಾಗ್ಲಿ, ತ್ರಿಶೂಲನ ಹೆಂಡತಿ ಅಂತಾಗ್ಲಿ, ಯಾವ ವಿಷಯಕ್ಕೂ ನೀವುಗಳು ನನ್ನನ್ನ ಒತ್ತಾಯ ಮಾಡೋ ಹಾಗಿಲ್ಲ. ಸರಿಮ್ಮ, ನಾವ್ ಯಾವ್ದಕ್ಕೂ ನಿನಗೆ ಒತ್ತಾಯ ಮಾಡಲ್ಲ. 2ನೇದು, ನಾನು ಇಷ್ಟು ವರ್ಷಗಳು ಸ್ವತಂತ್ರವಾಗಿ ಬದುಕಿದ್ದೀನಿ. ಇನ್ನು ಮೇಲೂ ಹಾಗೆ ಬದುಕೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗ ಬೇಕಾದ್ರೂ ಹೊರಗೆ ಹೋಗ್ಬೋದು, ಮನೆಗೆ ಬರ್ಬೋದು. ಯಾರು ನನ್ನನ್ನ ಎಲ್ಲಿಗೆ ಹೋಗಿದೆ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಆಯ್ತು ಶಿವಾನಿ, ನೀವೆಲ್ಲ ಈಗಿನ ಕಾಲದವರು, ಅದೆಲ್ಲ ಇಷ್ಟ ಆಗಲ್ಲ ಅಂತ ಅರ್ಥ ಆಗುತ್ತೆ. ಇನ್ನು 3ನೇದು, ನಮ್ಮ ಮನೆಯವರೆಲ್ಲ ಫಾರಿನ್ ಅಲ್ಲೇ ಇರೋದು. ಅವ್ರನ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಯಾರು ನನ್ನನ್ನ ತಡಿಬಾರ್ದು. ತವ್ರಿಗೋಗೋ ಹೆಣ್ಮಗುನ ಯಾರಮ್ಮ ತಡಿತಾರೆ? ಖುಷಿಯಿಂದ ಹೋಗಿ ಬೇಗ ಬಾ ಅಂತ ಹೇಳಿ ಕಳಿಸ್ತಾರಷ್ಟೇ. ಇಷ್ಟೇನಾ ಷರತ್ತು? ಸದ್ಯಕ್ಕಿಷ್ಟ. ಇನ್ನೇನೇ ಇದ್ರು ನಮ್ಗೆ ಒಪ್ಗೆ ಕಣಮ್ಮ. ಒಟ್ಟಲ್ಲಿ ನಮ್ ಮಗನ್ ಜೊತೆಲಿ ಸಂಸಾರ ಮಾಡಕ್ ಒಪ್ಕೊಂಡಲ್ಲ, ನಮ್ಗೆ ಅಷ್ಟೇ ಸಾಕು. ಶಿವಾನಿ, ನಂಗ್ ಸಂತೋಷ ತಡೆಯಕ್ ಆಗ್ತಿಲ್ಲ. ಬೇಗ ಮನೆಗೆ ಹೋಗೋಣ ಬಾ. ಶಿವಾನಿ, ಮೊದ್ಲು ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ. ನಾನು ಇವಾಗ್ಲೇ ಈ ವಿಷಯ ಮನೆಯವ್ರಿಗೆಲ್ಲ ತಿಳಿಸ್ಬಿಡ್ತೀನಿ. ಹೋಗಮ್ಮ. ಫೋನ್ ಮಾಡ್ತಿದ್ದಾರೆ. ತ್ರಿಶೂಲ್, ಅದು ಏನಾಯ್ತು ಹೇಳಮ್ಮ? ನಿನ್ಗೆ ಈ ವಿಷಯ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳೋ ವಿಷಯನ ನಿನ್ ಮನ್ಸಿಗೆ ಹಚ್ಕೋಬಾರ್ದು. ನಾನು ಹೇಳೋ ವಿಷಯ ನಿನ್ ಮನ್ಸಿಗೆ ನಾಟ್ಬೋದು, ಏನೇನೋ ಯೋಚನೆ ಬರ್ಬೋದು. ಆದ್ರೆ ನೀನ್ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬಾರ್ದು, ಸರಿನಾ? ಜೀವನನೇ ಹಾಗೆ ಕಣೋ. ನಾವು ಕೆಲವೊಂದ್ಸಲ ಏನೇನೋ ಆಸೆ ಪಟ್ಟಿರ್ತೀವಿ, ಆದ್ರೆ ಆ ಭಗವಂತ ನಮ್ಮ ಮನೇಲಿ ಏನ್ ಬರ್ದಿರ್ತಾನೋ ಹಾಗೆ ನಡೆಯೋದು. ಈಗ ನನ್ನ ಜೀವನದಲ್ಲೂ ಹಾಗೆ ಆಗ್ತದೆ. ಅದನ್ನ ಹೇಳಕ್ ಬರ್ತಾ ಇದೆಯಾ ಅಲ್ವಾ?
ಅದ್ ಹಾಗಲ್ಲ ತ್ರಿಶೂಲ್. ಗೊತ್ತಾಯ್ತಮ್ಮ, ಸುತ್ತಿ ಬಿಡಿಸಿ ಏನ್ ಹೇಳಕ್ ಬರ್ತಾ ಇದೆಯಾ ಅಂತ ನನಗೆ ಗೊತ್ತಾಯ್ತು. ಆದ್ರೆ ಒಂದೊಂದು ಸತ್ಯ, ಶಿವಾನಿ ಇಲ್ಲದೆ ನನಗೆ ಬೇರೆ ಜೀವನನೇ ಇಲ್ಲ. ತ್ರಿಶೂಲ್, ಅಮ್ಮ ಸಾಕಮ್ಮ, ನೀನ್ ಏನ್ ಹೇಳಕ್ ಬರ್ತಾ ಇದೆಯಾ ನನಗೆ ಗೊತ್ತಾಯ್ತು. ಶಿವಾನಿ ನನ್ನನ್ನು ಒಪ್ಕೊಳ್ಳಿಲ್ಲ ಅಲ್ವಾ? ಅವಳು ಈ ಮನೆಗೆ ವಾಪಸ್ ಬರೋದಿಲ್ಲ ಅಲ್ವೇನಮ್ಮ? ಅದು ಶಿವಾನಿ. ಹೇಳ್ಬೇಡ ಬಿಡಮ್ಮ, ನನ್ನ ಮನ್ಸನ್ನ ಈಗಾಗ್ಲೇ ಕಲ್ ಮಾಡ್ಕೊಂಡಿದೀನಿ. ತ್ರಿಶೂಲ್, ಶಿವಾನಿ ಮನೆಗ್ ಬರೋದಕ್ಕೆ ಒಪ್ಕೊಂಡಿದ್ದಾಳ್ ಕಣೋ. ಹೌದೇನಮ್ಮ? ಅಮ್ಮ, ನೀನ್ ಹೇಳ್ತಾ ಇರೋದ್ ನಿಜನಾ? ಹೂ ಕಣೋ, ನಿಜವಾಗ್ಲೂ ಒಪ್ಕೊಂಡಿದ್ದಾಳೆ. ನಾವ್ ಇವಾಗ್ಲೇ ಅವಳನ್ನ ಕರ್ಕೊಂಡ್ ಬರ್ತಾ ಇದೀವಿ. ಅಮ್ಮ ಸೂಪರ್ ಅಮ್ಮ ನೀವು. ಶಿವಾನಿ ಒಪ್ಕೊಂಡಿದ್ದಾಳೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನೀವಿಲ್ಲ ಅಂದ್ರೆ ಇದೆಲ್ಲ ಸಾಧ್ಯ ಆಗ್ತಾನೆ ಇರ್ಲಿಲ್ಲ. ಓ ಲವ್ ಯು ಲವ್ ಯು ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಇರ್ಲಿ ಸಮಾಧಾನ ತಗೊಳ್ಳೋ. ಫೋನ್ ಕೊಡು ಮಧು. ತ್ರಿಶೂಲ್, ಮನೇಲಿ ಅಜ್ಜಿಗೆಲ್ಲ ರೆಡಿ ಮಾಡ್ಕೊಳಕ್ ಹೇಳು, ನಾವ್ ಈಗ್ಲೇ ಹೊರಟ್ವಿ. ಈಗ್ಲೇ ಹೇಳ್ತೀನಮ್ಮ, ಈಗ್ಲೇ ಹೇಳ್ತೀನಿ. ಹಾ ಓಕೆ, ಸರಿ ಸರಿ, ಬಾಯ್ ಬಾಯ್ ಬಾಯ್. ಅಜ್ಜಿ ಅಜ್ಜಿ ಅಜ್ಜಿ, ವೇರ್ ಆರ್ ಯು? ಏ ತ್ರಿಶೂಲ್, ಸಾಕು, ಏನಾಯ್ತು? ಏನು? ದೇವ್ರೆ, ಅಯ್ಯೋ ದೇವ್ರೆ, ಯಾಕೋ ಈ ಸಂತೋಷ ಹೇಳೋ. ನನ್ ತಲೆ ಸುತ್ತು ಬರ್ತಾ ಇದೆ ಕಣೋ. ಏನಂತ ವಿಷಯ ಹೇಳೋ ಚಿನ್ನ? ಅಜ್ಜಿ, ಶಿವಾನಿ ಮನೆಗೆ ಬರೋಕೆ ಒಪ್ಕೊಂಡ್ಲು. ಏನು? ಶಿವಾನಿ ಒಪ್ಕೊಂಡ್ಲಾ? ಹ್ಞೂ, ಮತ್ತೆ ಶಿವಾನಿ ಒಪ್ಕೊಂಡ್ಬಿಟ್ಲು. ಇನ್ನು ಮುಂದೆ ನನ್ನ ಸಂಸಾರ ಶುರು. ಮಾವ, ಯಾಕೇನು ಮಾತಾಡ್ತಾ ಇಲ್ಲ? ಶಿವಾನಿ ಬರ್ತಾರ, ನಿಮಗೆ ಖುಷಿ ಆಗ್ತಾ ಇಲ್ವಾ? ಹಾ, ಖುಷಿ ಆಗ್ತಿದೆ, ತುಂಬಾ ತುಂಬಾ ಖುಷಿ ಆಗ್ತಿದೆ. ಅವಳು ಬರದೆ ಕಾಯ್ತಾ ಇದ್ದೀನಿ. ಅವಳು ಬಂದ್ಮೇಲೆ ಅವಳನ್ನ ರಾಣಿ ರಾಣಿ ತರ ನೋಡ್ಕೋತೀನಿ. ಅವಳಿಗೆ ಒಂದ್ ಕೆಲ್ಸನೂ ಮಾಡಕ್ ಬಿಡೋದಿಲ್ಲ. ಒಂದು ಚೂರು ಬೇಜಾರಾಗ್ತಿರೋ ತರ ನೋಡ್ಕೋತೀನಿ, ಖಂಡಿತ. ನೋಡ್ ಕಲ್ತ್ಕೊಳ್ಳಿ, ಒಂದಿನ ಆದ್ರೂ ನಿಮ್ಗೆ ಹಿಂಗ ಅನ್ಸಿದ್ಯಾ? ಅವನಿಗೆ ಮದುವೆಯಾಗಿ ಹೊಸ್ತು ಕಣೆ, ಭ್ರಮೇಲಿ ಬದುಕ್ತಾ ಇದ್ದಾನೆ. ಅಂದ್ರೆ ಏನಿಲ್ಲ ಬಿಡು. ಅಜ್ಜಿ, ಅವಳು ಇವಾಗ್ಲೇ ಬಂದ್ಬಿಡ್ತಾಳೆ. ಆದಷ್ಟು ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಜ್ಜಿ, ಲೇಟ್ ಆಗ್ಬಾರ್ದು. ಆಯ್ತಪ್ಪ ಮೊಮ್ಮಗನೇ, ಹೆಂಡತಿನ ಮನೆ ತುಂಬಿಸ್ಕೊಳಕ್ಕೆ ಕಾಯ್ತಾ ಇದೀಯ ಅಲ್ವಾ? ಕೇಳ್ತಿರಲ್ಲ ಅಜ್ಜಿ, ಅವಳು ಯಾವಾಗ ಬರ್ತಾಳು ಅಂತ ತುದಿಗಾಲ ನಿಂತಿದ್ದೀನಿ. ನೋ ನೋ, ಶಿವಾನಿ ಅವರು ಒಪ್ಕೋಬಾರ್ದು. ಅವರು ಯಾವುದೇ ಕಾರಣಕ್ಕೂ ಮನೆಗೆ ಹೋಗ್ಬಾರ್ದು. ಆದ್ರೆ ನಮ್ ಪ್ರಯತ್ನಗಳೆಲ್ಲ ಮುಗ್ದೋಗಿದ್ಯಲ್ಲ. ನಾನು ಏನ್ ಮಾಡ್ಲಿ? ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ನಮ್ಮ ಅಮ್ಮಂದಿರು ಹೇಗಾದ್ರೂ ಶಿವಣ್ಣ ಕನ್ವಿನ್ಸ್ ಮಾಡೇ ಮಾಡ್ತಾರೆ ಅಂತ. ನೋಡಿದ್ಯಾ ಈಗ ಅವ್ರ ಹಠನ ಹೇಗ್ ಸಾಧಿಸಿದಾರೆ ಅಂತ? ತ್ರಿವಿಕ್ರಮ್, ಇದ್ರಲ್ಲಿ ನಿನ್ ತಪ್ಪು ಕೂಡ ಇದೆ. ನನ್ ತಪ್ಪ ಏನೋ? ನಾನೆಷ್ಟೇ ಹೇಳಿದ್ರು ಕೇಳ್ದೆ, ದುಡುಕಿ ಅಮ್ಮಂದ್ರ ಹತ್ರ ಹೋಗಿ ವರ್ಟಾಗಿ ನಡ್ಕೊಂಡೆ. ಇದ್ರಿಂದ ಅವ್ರ ನಿರ್ಧಾರ ಇನ್ನೂ ಗಟ್ಟಿ ಆಯ್ತು. ಹೀಗೆ ಬಿಟ್ರೆ ಇಬ್ರು ಮಕ್ಳು ಜೀವನಾನು ಹಾಳಾಗುತ್ತೆ ಅಂತ ಶಿವಾನಿಗೆ ತ್ರಿಶೂಲ್ನ ಒಪ್ಕೊಳಕ್ ಒತ್ತಾಯ ಮಾಡಿದ್ರು. ಕೇಳ್ಕೊಂಡ್ರು, ಬೇಡ್ಕೊಂಡ್ರು. ಇದನ್ನ ಮುಂಚೆನೆ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಯಾಕೆ ಅಂದ್ರೆ ಈಗಾಗ್ಲೇ ಅವನು ತಾಳಿ ಕಟ್ಟಿದಾನೆ. ಅವಳೊಪ್ಪದೆ ಇದ್ರು ಅವನು ಅವಳ ಗಂಡ ಆಗಿದ್ದಾನೆ. ಎಂತ ಕೆಲ್ಸ ಆಗೋಯ್ತು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಸೋಲ್ನ ಒಪ್ಕೊಳ್ಳಲ್ಲ. ಈಗಲೇ ಹೋಗಿ ಶಿವಾನಿನ ತಡಿತೀನಿ. ಯಾವುದೇ ಕಾರಣಕ್ಕೂ ಅವರ ಮನೆಗೆ ಬರಬಾರ್ದು.
ಹೊಸ್ಲ ದಾಟಬಾರ್ದು. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ತ್ರಿವಿಕ್ರಮ್, ತ್ರಿವಿಕ್ರಮ್, ಅಜ್ಜಿ ಎಲ್ಲ ರೆಡಿ ಇದೆ ಅಲ್ವಾ? ಎಲ್ಲ ರೆಡಿ ಇದೆ ಕಣ. ಏನು ಮಾಡಿ ಟೈಮ್ ಎಷ್ಟು? ಓಕೆ. ಅಮ್ಮ, ಶಿವಾನಿ ಬಂದ್ಲು. ಹೌದಾ? ಶಿವಾನಿ, ಅಲ್ಲೇ ನಿಂತ್ಕೊಳಮ್ಮ. ದಮಯಂತಿ, ನೀನ್ ಒಳಗ್ ಬಾ. ದಮಯಂತಿ, ತನಿಷಾ, ಇಬ್ರು ಶಿವಾನಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಡಿ. ಅಲ್ಲ, ಮನೆ ತುಂಬಿಸ್ಕೊಳ್ಳೋದು ಅವತ್ತೇ ಆಯ್ತಲ್ಲ. ಹೌದು ಕಣೋ, ಅವತ್ತು ಹೆಸರಿಗೆ ಮಾತ್ರ ಮನೆ ತುಂಬಿಸ್ಕೊಂಡಿದ್ವಿ. ಇವತ್ತು ಎಲ್ರ ಮನ ತುಂಬ್ತಾ ಇದ್ದಾಳೆ ನಮ್ ಶಿವಾನಿ. ಏಯ್ ತ್ರಿಶೂಲ್, ನೀನ್ ಆಚೆ ಹೋಗು. ಆಚೆನಾ? ಹೇಗೆ? ಮನೆಯಿಂದ ಆಚೆ ಅಲ್ವೋ, ನಿನ್ ಹೆಂಡತಿಗೆ ಆರತಿ ಮಾಡಿ ಮನೆ ತುಂಬಿಸ್ಕೊಳ್ತೀವಿ. ನೀನು ಹೋಗಿ ಅವಳ ಪಕ್ಕ ನಿಲ್ಲು. ನಾಚಿಕೆ ನೋಡು. ಹಾಯ್ ಶಿವಾನಿ. ರೀನಾ, ಹೋಗಮ್ಮ, ಹಾರ ಕೊಡು. ತ್ರಿಶೂಲ್, ಶಿವಾನಿ, ಹಾರ ಬದಲಾಯಿಸಿ. ಮಾವ, ಹಿಡ್ಕೋ ಮಾವ. ಶಿವಾನಿ, ಬಲ್ಗಾಲಲ್ಲಿ ಸೇರೋದು, ಒಳಗ್ ಬಾರಮ್ಮ. ಇಬ್ರು ಬನ್ನಿ, ದೇವ್ರಿಗೆ ನಮಸ್ಕಾರ ಮಾಡಿ. ಶಿವಾನಿ, ನೀ ಹಚ್ಚಿದ ದೀಪ ಇದು. ನೀ ಮನೆ ಬಿಟ್ಟು ಹೋದ್ರೂ ಬೆಳಗ್ತಾನೇ ಇದೆ. ಸೊಸೆ ಹಚ್ಚಿದ ದೀಪ ಆರ್ಬಾರ್ದು ಅಂತ ನಾವೆಲ್ಲ ಅದನ್ನ ಕಾಪಾಡ್ಕೊಂಡೇ ಬಂದಿದ್ದೀವಿ. ನೀನ್ ಆ ದೀಪಕ್ಕೆ ನಮಸ್ಕಾರ ಮಾಡಮ್ಮ. ದೇವ್ರೆ, ಇಷ್ಟ ಇದ್ರು ಕೊಳ್ಳಿರೋ ತಾಳಿನ ಉಳಿಸ್ಕೊಂಡಿದ್ದೀನಿ. ಕಷ್ಟ ಆದ್ರೂ ಈ ಮನೆಗೆ ಬಂದಿದ್ದೀನಿ. ಎಲ್ಲ ಹೇಳಿದ ಹಾಗೆ ಆಗ್ತಾ ಇದೆ. ದೇವ್ರೆ, ಅಮ್ಮನ ಮಾತಿಗೆ ಶಿವಾನಿ ಒಪ್ಪಿ ವಾಪಸ್ ಮನೆಗೆ ಬಂದಿದ್ದಾಳೆ. ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಿ ನನ್ನ ಬಿಟ್ಟು ಹೋಗ್ತಿರೋ ಹಾಗೆ ನೋಡ್ಕೊಳ್ಳಪ್ಪ. ನಾನು ಬಂದಿರೋ ಕಾರಣ ನನ್ನ ಗುರಿ ಸಾಧನೆಗೆ. ಆದ್ರೆ ಮುಂದಿನ ಹಾದಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಿನ್ನ ನಂಬಿದ್ದೀನಿ, ದಾರಿ ತೋರಿಸು ತಂದೆ. ಶಿವಾನಿ, ಯೋಚನೆ ಮಾಡಬೇಡ. ಜೀವನ ಪೂರ್ತಿ ನಿನ್ ಕೈ ಹಿಡದೆ ಸಾಕ್ತೀನಿ. ಯಾವುದೇ ಕಾರಣಕ್ಕೂ ಹಿಡಿದಿರೋ ಕೈ ಬಿಡಲ್ಲ.
ನನ್ನ ಗುರಿ ಸಾಧನೆಗೆ ಅಡ್ಡಿಯಾಗೋ ಯಾವ ಕೈನೂ ನಾನು ಸಹಿಸಲ್ಲ. ಇದೊಂದು ಸತ್ಯ. ಬೇಡ್ಕೊಂಡಿದ್ದಾಯ್ತಾ? ಬನ್ನಿ. ಶಿವಾನಿ, ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನ್ ಬರ್ತೀಯ ಅಂತ ನಂಬಿಕೆ ಇತ್ತು, ಹಾಗೆ ಬರ್ದೇ ಇದ್ರೆ ಏನಾಗತ್ತೆ ಅಂತ ಭಯನೂ ಇತ್ತು. ಶಿವನಿ, ಈ ಮನೆ ಕಳ್ಕೊಂಡಿದ್ದ ಸುಖ, ಸಂತೋಷ, ನೆಮ್ಮದಿ ಎಲ್ಲ ವಾಪಸ್ ತಂದಿದೆಯಮ್ಮ. ಸದಾಕಾಲ ನೀನ್ ಹೀಗೇ ಇರು. ಅತ್ತಿಗೆ, ಇನ್ಮೇಲೆ ನಾನು ನೀವು ಒಂದ್ ಟೀಮು. ಅಣ್ಣ ಏನಾದ್ರೂ ಕಾಟ ಕೊಟ್ರೆ ನಿಮ್ ನನಗ್ ಹೇಳಿ. ಓಹೋ, ಅಣ್ಣನ ಎದುರ್ಸೋ ತಂಗಿ ಇವಳೆ, ಅಷ್ಟೊಂದ್ ಧೈರ್ಯ ಬಂದ್ಬಿಡ್ತಾ? ಹಾಗಲ್ಲ ಅತ್ತೆ, ಅತ್ತಿಗೆ ಬಂದ್ರಲ್ಲ, ಇನ್ಯಾವ ಟೆನ್ಷನು ಇಲ್ಲ. ಏ ಎಷ್ಟು ಬೇಗ ಶಿವಾನಿ ಪಾರ್ಟಿ ಸೇರ್ಕೊಂಡ್ಬಿಟ್ಟಿಲ್ಲ ನೀನು. ಸರಿ ಹೋಯ್ತು. ರೀನಾ, ಶಿವಾನಿನ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಹೋಗು. ಸರಿ ಮಾ, ಸರಿ. ಬನ್ನಿ, ನಾವೆಲ್ಲ ಕೂತ್ಕೊಳ್ಳೋಣ. ನಾನ್ ಮನೆಗೆ ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು. ರೀ, ಅಂತೂ ಎಲ್ಲ ಸರಿ ಹೋಗ್ಬಿಡ್ತು. ಶಿವಾನಿ ಇಷ್ಟು ಬೇಗ ಒಪ್ಕೊಳ್ತಾಳೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಹಬ್ಬ ಸದ್ಯ ಒಪ್ಕೊಂಡ್ಲಲ್ಲ. ಇಲ್ಲ ಅಂದ್ರೆ ಇನ್ನೆಷ್ಟು ದಿವಸನ ಈ ಬ್ರಹ್ಮಚಾರಿ ಜೀವನ ನಾನ್ ನಡೆಸ್ಬೇಕಾಗಿತ್ತು. ನೀನಿಲ್ಲ ಅಂದ್ರೆ ಮಧು, ಈ ಮನೆ ಬಿಕು ಅನ್ಸುತ್ತೆ ಕಣೆ. ಆ ಬಡ್ಡಿ ಮಗನಿಂದ ಕಟ್ಕೊಂಡ್ ಹೆಂಡ್ತಿನೂ ದೂರ ಆಗೋಂಗ್ ಆಗ್ಬಿಡ್ತಲ್ಲ. ಓ, ಅದಾ ವಿಷಯ. ನಿಮ್ ಪ್ರೀತಿ ನನ್ ಮೇಲಲ್ಲ ರೀ, ನನ್ ಹೊಟ್ಟೆಲ್ ಬೆಳೀತಿರೋ ನಿಮ್ ಕುಡಿ ಮೇಲೆ. ಅಂತೂ ನಿಮ್ ಬುದ್ಧಿ ತೋರ್ಸ್ಬಿಟ್ರಲ್ಲ. ಏಯ್, ನನ್ ಮಾತಿನ ಅರ್ಥ ಅದಲ್ಲ ಕಣೆ. ಗೊತ್ತು 25 ವರ್ಷ ನಿಮ್ ಜೊತೆ ಸಂಸಾರ ಮಾಡಿದೀನಿ. ನಿಮ್ ಮಾತಿನ ಅರ್ಥ ನನಗೆ ಗೊತ್ತಾಗಲ್ವಾ? ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಏನಂದ್ರಿ? ಏನಿಲ್ಲ ಕಣೆ. ರೀ, ನೀವು ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಎಷ್ಟು ಕನಸು ಕಾಣ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನಾನ್ ಬಸ್ರಿ ಅಂತ ಗೊತ್ತಾದಾಗ ಆ ಮಗುನ್ ತಗ್ಸೋ ಮಾತಾಡ್ದವ್ರು ನೀವು. ಒಳ್ಳೊಳಗಡೆ ಆ ಮಗು ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಲ್ವಾ? ಅದು ಸುಮ್ನೆ ಅವ್ರೇನಂತಾರೋ ಇವ್ರೇನಂತಾರೋ, ಸಮಾಜ ಒಪ್ಪುತ್ತೋ ಇಲ್ವೋ ಅಂತ ಏನೇನೋ ಮಾತಾಡಿದ್ರಿ. ಆದ್ರೆ ಕದ್ದು ಮುಚ್ಚಿ ಒಳ್ಳೊಳಗಡೆ ಆ ಮಗು ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀರಾ. ಹಾಗೇನಿಲ್ಲ ಕಣೆ, ಆ ಭಯ ಈಗ್ಲೂ ಇದೆ. ಅಷ್ಟು ಭಯ ಇರೋರು ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾವೆ ಹೊಲ್ಸೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ಲ. ನಾನು ಇನ್ನೂ ಮಗುನ್ ಹೆತ್ತೇ ಇಲ್ಲ, ಅಷ್ಟು ಬೇಗ ಮಗುಗ್ ಆಟಾಡಕ್ಕೆ ಗೊಂಬೆ ತಂದಿದ್ದೀರಾ? ಗೊಂಬೆನಾ? ಯಾವ ಗೊಂಬೆನೆ? ಈ ಗೂಬೆ ಗೊಂಬೆ. ಇದನ್ನಕ್ಕೆ ತಗೊಂಡೆ ನೀನು? ಒಳಗಿದ್ದನ್ನ ಕೇಳಿ ತಗೋಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಅಲ್ಲ ರೀ, ಮಗುಗೋಸ್ಕರ ತಾನೇ ತಂದಿರೋದು. ನನ್ ಮೇಲೆ ಯಾಕೆ ಗದರ್ತಾ ಇದ್ದೀರಾ? ನನ್ ಗದರ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಮಗುಗೆ ಅಂತ ತಂದ್ಮೇಲೆ ಮಗು ತಾಯಿ ಅದೊಳ್ ನಾನ್ ಮುಟ್ಟಿದ್ರೆ ತಪ್ಪೇನ್ರಿ ಇದೆ? ಇನ್ನು ಮಗುನ್ ಹೆತ್ತೇ ಇಲ್ಲ, ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಈ ಗೂಬೆ ಗೊಂಬೆ ಮುಟ್ಟಿದ್ದು ತಪ್ಪಾಗೋಯ್ತಾ ನಿಮ್ಗೆ? ಕೊಟ್ರಿ ಇಲ್ಲಿ. ಮಧು, ಬೇಡ ಅಂತ ಹೇಳ್ತಾ ಇದೀನಿ ತಾನೆ. ಮಗು ಹುಟ್ಟಿದ್ಮೇಲೆ ನಾನೇ ಕೊಡ್ತೀನಿ. ಅವನು ಇದ್ರ ಜೊತೆನೆ ಆಡ್ಲಿ, ಇದ್ರ ಜೊತೆ ಆಡ್ಲಿ ಅಂತ ನನಗೂ ತುಂಬಾನೇ ಆಸೆ. ಅಲ್ಲಿವರೆಗೂ ಇದು ಜೋಪಾನವಾಗಿ ಇಟ್ಟಿರ್ತೀನಿ, ಆಯ್ತಾ? ಅಲ್ಲ ರೀ, ಜೋಪಾನವಾಗಿ ಇಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ, ಸುಮ್ಮನೆ ನಿಂತ್ಕೋಬೇಕು.